ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಮಿನಿ ವ್ಲಾಗ್ಸ್. ಸೊ ಈ ವ್ಲಾಗಲ್ಲಿ ಇವತ್ತು ಸಂಡೇ ಸ್ಪೆಷಲ್ ಮಾರ್ನಿಂಗು ಬೆಳಿಗ್ಗೆ ಇಡ್ಲಿ ತುಂಬ ಸಖತ್ತಾಗಿತ್ತು. ಸಾಫ್ಟಾಗಿ ಚಟ್ನಿ ರೆಡಿ ಮಾಡಿಟ್ಟಿದೆ, ಅದು ಇನ್ನೂ ಚಟ್ನಿ ರುಬ್ಬಲಿಲ್ಲ, ಬಟ್ ಚಟ್ನಿ ರುಬ್ಬ ಮೇಲೆ ಇಡ್ಲಿ ತಿಂದಿದ್ದು. ಅದಾದಮೇಲೆ ಅಲ್ಲಿ ಹಾಲು ಕಾಯ್ಸೋಕ್ಕಿಟ್ಟಿದ್ದೆ, ಹಾಲು ಕಾಯಿಲೆ ಅಂತ ರೆಡಿ ಆಗಿಬಿಟ್ಟು ಆಮೇಲೆ ಹಾಲೆಲ್ಲ ಆಫ್ ಮಾಡಿ ನಾವು ಸಾಮಾನು ತರೋಣ ಅಂತ ಹೋಗಿದ್ವಿ. ಸಾಮಾನು ತರೋಕ್ಕೆ ಹೋದಾಗ ಅಲ್ಲಿ ಯಾವುದಾದ್ರು ವೀಡಿಯೋ ಅಲೋ ಇರಲಿಲ್ಲ. ಸೊ ಒಂದು ಸೋಪ್ ಪುಡಿ ತೊಗೊಂಡು 1 ಬಕೆಟ್ ಫ್ರೀ ಅಂತಪ್ಪ, ಅದಕ್ಕೆ ನಾವು 2 ತೊಗೊಂಡ್ಬಿಟ್ವಿ. 2 ಬಕೆಟ್ ಬಂತು. ಅದಾದಮೇಲೆ ನಾನು ಒಂದು ಕಡಾಯಿ ತೊಗೊಬೇಕಾಯಿತು. ಕಡಾಯಿ ತೊಗೊಂಡು ಹಾಗೆ ಕಾರಲ್ಲಿ ಕೂತಿದ್ವಿ ಮಾತಾಡಿಕೊಂಡು. ಕುತ್ಕೊಂಡ್ಮೇಲೆ ಹಾಗೆ ನೋಡಿ ಇವಾಗ ಕಡಾಯಿ ಓಪನ್ ಮಾಡ್ತಾಯಿದ್ದೀನಿ. ವಾವ್, ಕಂಗ್ರ್ಯಾಚುಲೇಷನ್ಸ್, ಹೊಸ ನ್ಯೂ ಮೆಂಬರ್ ಮೈ ಕಿಚನ್ ಅಂತಲೇ ಅಂದರೆ ತುಂಬ ದಿವಸದಿಂದ ಆಸೆ ಇಟ್ಕೊಂಡಿದ್ದೆ ನನ್ನ ಈ ಥರ ಒಂದು ಕಡಾಯಿ ತೊಗೊಬೇಕು ಅಂತ. ಸೊ ಆ ಆಸೆ ಇವತ್ತು ಈಡೇರಿದೆ. ಯಾವತ್ತೋ ತೊಗೊಬೋದಾಯಿತು, ಮನಸ್ಬಿಟ್ರೆ ತೊಗೊತೀವಿ, ಬಟ್ ನಮ್ಮ ಮನೆಯವ್ರು ಬಿಡಲ್ಲ. ಇದೆಲ್ಲ ಏನಕ್ಕೆ ಬೇಡ, ನಾರ್ಮಲ್ ಪಾತ್ರೆಯಲ್ಲೇ ಮಾಡು, ಅದೇ ಚಂದ ಅಂತಾರೆ. ಬಟ್ ನನಗೇನೋ ಒಂದು ಆಸೆ ಇತ್ತು ತೊಗೊಬೇಕು ಅಂತ, ಅದಕ್ಕೆ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಗ್ಲಾಸು ಲಿಡರ್ ಕೊಟ್ಟಿದ್ದಾರೆ, ತುಂಬಾ ಸ್ಟ್ರಾಂಗಾಗಿ ತುಂಬಾ ಚೆನ್ನಾಗಿದೆ. ಅದಾದಮೇಲೆ ಈಗ ಓಪನ್ ಮಾಡ್ತಾಯಿದ್ದೀನಿ. ವಾವ್, ವೆರಿ ನೈಸ್. ಯಾರು ತೊಗೊಂಡಿರೋದು ನಾನು ತೊಗೊಂಬಿಟ್ಟಿದ್ದೀನಿ ಅಂತ ಇಷ್ಟು ಬಿಲ್ಡಪ್ ಕೊಡ್ತಾಯಿದ್ದೀನಿ. ಸೊ ಎನಿವೆ ನೋಡ್ತಾಯಿದ್ದೆ ನಾನು, ವ್ಯಾರಂಟಿ ನೋಡ್ತಿದ್ದೆ, 1 ಇಯರ್ ಮಾತ್ರ ಕೊಟ್ಟಿದ್ದಾರೆ. ಸೊ ಬಟ್ ಓಕೆ, ಕ್ವಾಲಿಟಿ ಇಸ್ ಗುಡ್ ಅಂತಲೇ ಹೇಳ್ಬೋದು. ನಾನು ಸ್ಮಾಲ್ ಸೈಜ್ ತೊಗೊಂಡಿದ್ದೀನಿ, ಚೆನ್ನಾಗಿ ಬಂದರೆ ಬಿಗ್ ಸೈಜ್ ತೊಗೋತೀನಿ. ಅದು 1 ಇಯರ್ ಆದಮೇಲೆ. ನಾನು ಜಾಸ್ತಿ ಪಾತ್ರೆಗೆಲ್ಲ ಇನ್ವೆಸ್ಟ್ ಮಾಡಲ್ಲ, ಯಾಕಂದರೆ ನಮ್ಮ ಮನೆಯಲ್ಲಿರೋ ಪಾತ್ರೆಗಳೇ ಸಾಕು ಅಂತ. ಅದಾದಮೇಲೆ ನಾನು ಚೆಕ್ ಮಾಡಿ ನೋಡ್ತಾಯಿದ್ದೀನಿ ನೀಟಾಗಿ ಇಟ್ಟು ಕೂತ್ಕೊಳ್ಳುತ್ತಾ ಇಲ್ವಾ ಅಂತ. ಸೊ ಕೂತ್ಕೊಂತು, ಕರೆಕ್ಟಾಗಿದೆ. ಸೊ ಓಕೆ, ಯಾವತ್ತಾದರೂ ಇದರಲ್ಲಿ ಒಂದು ಟಿಫನ್ ಮಾಡೇಬಿಟ್ಟು ನೋಡೋಣ. ಸಖತ್ತಾಗಿದೆ ಅಲ್ಲ? ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ತೊಗೊಂಡಿದ್ದು ಬಜಾಜ್ ಕಂಪ್ನಿದು. ಅಲ್ಲೆಲ್ಲ ಬರೀ ಬಜಾಜೇ ಇತ್ತು, ಎಲ್ಲನೂ ಕೂಡ ಬಜಾಜೇ ಇತ್ತು. ಅದಕ್ಕೆ ಇರಲಿ ನೋಡೋಣ ಅಂದ್ಬಿಟ್ಟು ತೊಗೊಂಡೆ. ಸೊ ತೊಗೊಂಡು ನಮ್ಮ ಮನೆಯವ್ರು ಇರಲಿಲ್ಲ, ಅವರು ಇವತ್ತು ಸಂಡೇ ಸ್ಪೆಷಲ್ ಅಲ್ವಾ, ಏನಾದ್ರು ತೊಗೊಂಬರ್ತೀನಿ ಸಂಡೇ ಇವತ್ತು ಮಾಡು ಅಂದರು. ಅದಕ್ಕೆ ಮಟನ್ ತೊಗೊಂಬನ್ನಿ ಅಂತ ಹೇಳಿದ್ರು, ಮಟನ್ ತೊಗೊಂಬರಕ್ಕೆ ಹೋಗಿದ್ದಾರೆ. ಸೊ ಮಟನ್ ತೊಗೊಂಬಂದ್ಮೇಲೆ ಮನೆಗೆ ಹೋಗಿ ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಕಾರಲ್ಲೇ ತೋರಿಸ್ತಾ ಇದ್ದೀನಿ ತೆಗೆದು. ನನ್ನ ಮಗ ವೀಡಿಯೋ ಮಾಡ್ತಿದ್ದ. ಆಮೇಲೆ ಮನೆಗೆ ಹೋಗಿ ಊಟ ಮಾಡಿ ಫ್ರೆಶ್ ತೊಗೊಂಡು ಬಾಯ್.